ಅಥಣಿ ಮತಕ್ಷೇತ್ರದಲ್ಲಿನ ಕಾಂಗ್ರೆಸ್ ಮನೆ ಜಗಳ ಬೀದಿಗೆ ಬಂತಯ್ಯ. ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತದಾರರು ಲಕ್ಷಕ್ಕೆ 75,000 ಮತಗಳನ್ನ ಯಾವ ರಾಜಕಾರಣಿ ಪಂಡಿತ ಬಂದರೂ ಕೂಡ ಇದನ್ನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ಅಥಣಿ ತಾಲೂಕಿನಲ್ಲಿ ಇತ್ತೀಚಿನ ಸಮಯದಲ್ಲಿ ಸದಾಶಿವ ಕೇದಾರಪ್ಪ ಬುಟಾಳೆ ಇವರು ಹಲವಾರು ವರ್ಷಗಳಿಂದ ಅಂದ್ರೆ ಅಲ್ಲಿನಿಂದ ಇಲ್ಲಿಯವರೆಗೆ ರಾಜಕೀಯದಲ್ಲಿ ತಮ್ಮದೇ ಆದಂತ ಛಾಪು ಮೂಡಿಸಿಕೊಂಡವರು. ಅದೇ ರೀತಿ ಅಥಣಿ ತಾಲೂಕಿನ ಬಿಸ್ನೆಸ್ ಮ್ಯಾನ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಎಷ್ಟೋ ಬಾರಿ ಚುನಾವಣೆ ಹತ್ತಿರ ಬಂದಂತ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಉತ್ತರ ಕರ್ನಾಟಕ ಭಾಗದ ಬಲಿಷ್ಠ ರಾಜಕಾರಣಿಗಳಲ್ಲಿ ಮೊದಲಿಗೆ ನೆನಪಿಗೆ ಬರುವುದು ಸದಾಶಿವ ಕೇದಾರಪ್ಪ ಬುಟಾಳೆ. ಪ್ರತಿ 5 ವರ್ಷಕ್ಕೊಮ್ಮೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಲಿಕ ಬಕ್ರ ಆಗುವಂತ ಏಕೈಕ ರಾಜಕಾರಣಿ ಯಾರಂದ್ರೆ ಅವರೇ ಸದಾಶಿವ ಬುಟಾಳೆ. ಇದು ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಆದ್ರೆ ಇವರನ್ನ ಎಷ್ಟೇ ಬಕ್ರ ಮಾಡಿದ್ರು ಕೂಡ ಇವರು ಮಾತ್ರ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಾಗೂ MLA ಸ್ಥಾನದ ಆಕಾಂಕ್ಷಿಯಾಗಿರುವ ನಾಯಕ ಯಾರಂದ್ರೆ ಇವರೇ ಸದಾಶಿವ ಬುಟಾಳೆ. ಇವರ ರಾಜಕೀಯ ಇತಿಹಾಸದ ಬಗ್ಗೆ ಒಂದು ಬಾರಿ ಹಿಂದೆ ತಿರುಗಿ ನೋಡ್ಕೊಂಡು ಬರೋಣ ಬನ್ನಿ. ಅಥಣಿ ಮತಕ್ಷೇತ್ರದಲ್ಲಿ ಮಾಲಿ ಸಮಾಜದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅದೇ ಇವತ್ತಿನ ದಿನ ಸಮಾಜಕ್ಕೆ ಹಾಗೆ ನಮ್ಮ ದೇಶದ ಮಹಾಪುರುಷ ಜ್ಯೋತಿಬಾ ಫುಲೆ ಶಿಕ್ಷಣದ ಬಗ್ಗೆ ಜ್ಞಾನ ಕೊಟ್ಟಂಥ ದೇವರು. ಆ ಜಾತಿಯಲ್ಲಿ ಹುಟ್ಟಿದ ಸದಾಶಿವ ಬುಟಾಳಿಯವರಿಗೆ ಎಲ್ಲ ಇದ್ರೂ ಕೂಡ ಇಲ್ಲದಂತೆ ಬದುಕುತ್ತಿದ್ದಾರೆ. ಇವರು ಅಥಣಿ ಮತಕ್ಷೇತ್ರದಲ್ಲಿ ಮಾಡಿದ ಸೇವೆಗಳನ್ನ ನೋಡಿದ್ರೆ ಇತಿಹಾಸ ಪುಟದಲ್ಲಿ ಹೆಸರನ್ನ ಮಾಡಿಕೊಳ್ಳುವಂತಿದೆ. ಕಾರಣ ಮಹಾಪುರುಷ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಸ್ಥಾಪಿಸಿರುವುದು. ಅದೇ ರೀತಿ ಸದಾಶಿವ ಅವರಿಗೆ ಯಾಕೆ ಈ ಮೂರ್ತಿಯನ್ನ ಸ್ಥಾಪಿಸಿಕೊಳ್ಳಲು ಇಷ್ಟೊಂದು ಹೋರಾಟ ಮಾಡಿದ್ರಿ ಅಂತ ಕೇಳಿದಾಗ ಅಥಣಿ ಮತಕ್ಷೇತ್ರದಲ್ಲಿ ಕುರುಬ ಸಮಾಜದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮತ್ತು ಸಾಕಷ್ಟು ಜನಸಂಖ್ಯೆ ಇದ್ದು ಕುರುಬ ಸಮಾಜದ ಜನರು ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನ ಸ್ಥಾಪಿಸಲು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು. ಅದಕ್ಕೆ ಆನೆ ಬಲವನ್ನ ಕೊಟ್ಟು ಅವರ ಕನಸನ್ನ ನನಸು ಮಾಡಿದೆ ಅಂತ ಹೇಳಿದ್ರು. ಹಾಗೂ ಅತಿ ಕಡುಬಡ ಜನರಿಗೆ ಶಿವಯೋಗಿ ನಗರ ಎಂದು ಹೆಸರನ್ನ ಸ್ಥಾಪಿಸಿ ಸರ್ವೆ ನಂಬರ್ 631ರಲ್ಲಿ ಸಾಕಷ್ಟು ಕುಟುಂಬಸ್ಥರಿಗೆ ವಾಸಿಸಲು ಒಂದು ಸುರಕ್ಷಿತ ಸೂರನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಹೀಗೆ ಇವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳುತ್ತಾ ಹೋದ್ರೆ ಒಂದು ಪುಸ್ತಕವೇ ತುಂಬಿ ಹೋಗುತ್ತೆ. ಇಂತಹ ಒಬ್ಬ ಜನನಾಯಕನಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಷ್ಟೋ ಬಾರಿ ಸದಾಶಿವ ಬುಟಾಳೆ ಅವರಿಗೆ ಅಥಣಿ ಮತಕ್ಷೇತ್ರಕ್ಕೆ ನೀವೇ ಶಾಸಕರು ಅಂತ ಹೇಳಿ ತಮ್ಮ ಬೇಳೆಯನ್ನ ಬೇಯಿಸಿಕೊಂಡು ತಮ್ಮೆಲ್ಲಾ ಕನಸುಗಳನ್ನ ನನಸು ಮಾಡಿಕೊಂಡು ಸದಾಶಿವ ಅವರ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ತಿದ್ದಾರೆ. ಇವರು ಹೇಳೋದೇ ಒಂದು ಮಾಡೋದು ಮತ್ತೊಂದು. ಆದರೆ ಪಕ್ಷದ ನಾಯಕರು ಹೇಳಿರುವಂಥ ಮಾತುಗಳನ್ನು ಸದಾಕಾಲ ಕರ್ಣದಾತನಾಗಿ ಚಾಚು ತಪ್ಪದೆ ಮಾಡುತ್ತಾ ಅವರನ್ನ ಬೆಂಬಲಿಸುತ್ತಾ ಮತದಾರರನ್ನ ಮನಸ್ಸು ಗೆದ್ದುಕೊಂಡು ಎಷ್ಟೋ ಬಾರಿ ಸ್ಥಳೀಯ ಸಂಸ್ಥೆ ಚುನಾವಣೆಯಿಂದ ಲೋಕಸಭಾ ಚುನಾವಣೆವರೆಗೂ ಅಭ್ಯರ್ಥಿಗಳ ಗೆಲುವಿಗೆ ಇವರೇ ಮುಖ್ಯ ಕಾರಣಕರ್ತರು. ಅದೇ ರೀತಿ ಒಂದೊಂದು ಬಾರಿ ವಿರೋಧ ಪಕ್ಷದ ನಾಯಕರಿಗೆ ಸೋಲಿನ ರುಚಿ ತೋರಿಸಿದ ಚಾಣಕ್ಯ ಎಂದರೂ ತಪ್ಪಲ್ಲ. ಇದೇ ಒಂದು ಚಾಣಕ್ಯ ವ್ಯಕ್ತಿಗೆ ಹಾಗೆ ಮಹಾಪುರುಷ ಜ್ಯೋತಿಬಾ ಫುಲೆ ಶಿಕ್ಷಣ ಕೊಟ್ಟ ದೇವರಿಗೆ ಆ ಜಾತಿಯಲ್ಲಿ ಹುಟ್ಟುಕೊಂಡ ಈ ನಾಯಕನಿಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾದಂಥ ಸೂಕ್ತವಾದಂಥ ಸ್ಥಾನಮಾನವನ್ನು ನೀಡದೆ ಮೌನಕ್ಕೆ ಜಾರಿಕೊಂಡಿದೆ. ಈ ಸಂಪೂರ್ಣ ವಿಷಯವನ್ನು ನೋಡಿಕೊಂಡಾಗ ಮಾಲಿ ಸಮಾಜದ ಮತದಾರರು ಮತ್ತು SC ST OBC ಮತದಾರರು ಸದಾಶಿವ ಬುಟಾಳಿ ಅವರಿಗೆ ಯಾಕೆ ಸ್ಥಾನಮಾನವನ್ನು ನೀವು ನೀಡ್ತಾ ಇಲ್ಲ? ಹಲವು ಬಾರಿ ನೀವು ನಮ್ಮ ಮುಂದೆಯೇ ಬುಟಾಳೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ನೀಡ್ತೇವೆ ಅಂತ ಹೇಳಿದ್ರಿ. ಈಗ ಆ ಮಾತುಗಳು ಎಲ್ಲಿದ್ದಾವೆ? ಕಾಣೆಯಾಗಿವ್ಯಾ? ಇಂಥ ಒಬ್ಬ ನಾಯಕನನ್ನ ನೋಡಿದ್ರೆ ಹೇಗೆ ಭಗವದ್ಗೀತೆಯಲ್ಲಿ ಕರ್ಣನಿಗೆ ಯಾವ ರೀತಿ ಮೋಸ ಮಾಡಿದ್ರಲ್ವಾ, ಅದೇ ರೀತಿ ಸದಾಶಿವ ಬುಟಾಳಿ ಅವರಿಗೂ ಕೂಡ ಮೋಸ ಮಾಡ್ತಿದ್ದೀರಾ? ಕರ್ಣ ಮಹಾಭಾರತದಲ್ಲಿ ಬರುವ ಅತ್ಯಂತ ನತದೃಷ್ಟ ಪಾತ್ರ ಕರ್ಣನ. ಕುಂತಿ ಪುತ್ರನಾಗಿದ್ರು ಅವನು ದಾಸಿ ಪುತ್ರನಂತೆ ಬದುಕಬೇಕಾಯಿತು. ಸಾಮ್ರಾಟನಾಗುವ ಅರ್ಹತೆ ಇದ್ರೂ ಅವನು ಅಂಗರಾಜನಾಗಬೇಕಾಯಿತು. ಅಪ್ರತಿಮ ಶೌರ್ಯ ಪರಾಕ್ರಮಗಳ ಗಣಿಯಾಗಿದ್ರು ಅವನು ಅವಮಾನಗಳನ್ನ ಸಹಿಸಿಕೋಬೇಕಿತ್ತು. ಅವನನ್ನ ಅನುಕ್ಷಣದಲ್ಲೂ ಕಾಡಿದ್ದು ಸೂತಪುತ್ರ ಅನ್ನೋ ಕೀಳರಿಮೆ. ಇಂಥ ಪರಾಕ್ರಮಶಾಲಿ ಕರ್ಣನ ಬದುಕಲ್ಲಿ ಕೂಡ ಒಂದು ವಿಚಿತ್ರವಾದ ಪ್ರೇಮ ಕಥೆ ಇತ್ತು ಅಂದ್ರೆ ನೀವದನ್ನ ನಂಬಲೇಬೇಕು.
ಇದು ಒಂದು ಗೋಳಾದರೆ, ಉತ್ತರ ಕರ್ನಾಟಕದ ಭಾಗದಲ್ಲಿರುವ ಸತೀಶ್ ಜಾರಕಿಹೊಳಿಯವರು ಹಲವಾರು ವರ್ಷಗಳಿಂದ ಇವರ ದೋಸ್ತಿ ನೋಡಿದ್ರೆ ಕುಚಿಕು ಎನ್ನುವ ರೀತಿ ಇದ್ದು, ಅದೇ ರೀತಿ ರಾಮ ಲಕ್ಷ್ಮಣನಂತೆ ಇದ್ದು ರಾಮನಿಗೆ ಚೂರಿ ಹಾಕಿದ್ರ. ಈ ಮಾತನ್ನ ಸಾಕಷ್ಟು ಮೇಲ್ನೋಟಕ್ಕೆ ಇವರು ಹಾಗೆ ಮಾಡಿಕೊಂಡ್ರಲ್ವೋ? ಆಯ್ತು ಬಿಡಿ ಸ್ವಾಮಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರೇ ಇರಬಹುದು, ಅವರೂ ಕೂಡ ಮೌನಕ್ಕೆ ಜಾರಿಕೊಂಡಿದ್ದಾರಲ್ವಾ? ಆಯ್ತು ಬಿಡಿ. ಆದರೆ ಸದಾಕಾಲ ಜತೆಗಿದ್ದ ಸತೀಶ್ ಜಾರಕಿಹೊಳಿ ಅವರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಒಳ್ಳೆಯ ಗೆಳೆಯನಿಗೆ ಒಂದು ಸೂಕ್ತವಾದಂಥ ಸ್ಥಾನಮಾನವನ್ನು ನೀಡಲು ಯಾಕೆ ಸಾಧ್ಯವಾಗ್ತಿಲ್ಲ? ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಸಮಾಜಕ್ಕೆ ಹೊಂದಿಕೊಂಡಂಥ ಸಾಹುಕಾರನಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಿ, ಇಲ್ಲವಾದಲ್ಲಿ ಒಂದು ಮಂತ್ರಿ ಸ್ಥಾನವನ್ನಾದರೂ ಕೊಡಿ. ಈ ಕುರಿತಂತೆ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ನೀಡಿದ್ದಾರೆ. ಆ ಮನವಿಯನ್ನ ನೋಡಿದ ಮೇಲೂ ಯಾಕೆ ಇವರಿಗೆ ಸ್ಥಾನಮಾನವನ್ನು ಕೊಡಲಿಲ್ಲ? ಯಾಕೆ ಮೌನಕ್ಕೆ ಜಾರ್ಕೊಳ್ತಿದ್ದಾರೆ? ಅಟ್ಲೀಸ್ಟ್ ಇವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಸಚಿವ ಸಂಪುಟದಲ್ಲಿ ಎಲ್ಲಿಯೂ ಕೂಡ ಮಾಧ್ಯಮಗಳ ಮುಂದೆ ಯಾರೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೂಡ ನೀಡಿಲ್ಲ. ಇದೆಲ್ಲವನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಇವರು ಯಾವ ರೀತಿ ಸದಾಶಿವ ಬುಟಾಳಿ ಅವರಿಗೆ ಮೋಸ ಮಾಡಿದ್ದಾರೆ ಅಂತ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು, ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಮತ್ತು ನಮ್ಮ ಸದಾಶಿವ ಅವರು ಎಂದೂ ಕೂಡ ನನಗೆ ಸಚಿವ ಸ್ಥಾನ ಬೇಕು, ಮಂತ್ರಿ ಸ್ಥಾನ ಬೇಕು ಅಂತ ಕೇಳಿದವರಲ್ಲ. ಈ ಮಾತನ್ನ ಅಥಣಿ ಮತಕ್ಷೇತ್ರದ ಜನರು ಆಗ್ರಹ ಮಾಡುತ್ತಿದ್ದಾರೆ. ಇದು ಹೀಗೆ ನಡೆದ್ರೆ ಮುಂಬರುವಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಶಕ್ತಿ ಏನು ಅಂತ ನಾವು ತೋರಿಸ್ತೇವೆ ಎಂಬುದು ಮತದಾರರ ಎಚ್ಚರಿಕೆಯಾಗಿದೆ. ಇನ್ನು ಮುಂದಾದರೂ ಸದಾಶಿವ ಬುಟಾಳಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ನೀಡುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡೋಣ.